ಹಸರತ್ಗೆ ಓಟ್ ಹಾಕ್ಬೇಕಲ್ಲ, ಅಲ್ವೇನ್ರಿ? ಅದು ಗೊತ್ತು ನನಗೆ. ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ತಿಂಗಳಿಗೆ 1,000 ರೂಪಾಯಿ. ನಮ್ಮಲ್ಲಿ ಮನೆ ಯಜಮಾನಿಗೆ ನಿರುದ್ಯೋಗ ಜಾಸ್ತಿ ಆಗಿದೆಯಲ್ವಾ? ಮತ್ತೆ ಪಿಣರಾಯಿ ವಿಜಯನ್ ಏನ್ ಮಾಡ್ತಾ ಇದ್ದಾನೋ, ಅದಕ್ಕೆ ಓದಂತ ಯುವಕ ಯುವತಿಯರೆಲ್ಲ ವಿದೇಶಗಳಿಗೆ ಹೊರಟೋಗ್ತಾ ಇದ್ದಾರೆ. ನಿರುದ್ಯೋಗದ ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಇದೆ. ಹಣದುಬ್ಬರನೂ ಕೂಡ ಜಾಸ್ತಿ ಆಗ್ತಾ ಇದೆ. ಪಿಣರಾಯಿ ವಿಜಯನ್ಗೆ ವೋಟ್ ಕೊಡ್ಬೇಕಾ? ಮತ್ತೆ ಅವ್ರ ಪಾರ್ಟಿಗೆ ವೋಟ್ ಕೊಡ್ಬೇಕಾ? LDF ಅಲ್ಲ, LDF ವೋಟ್ ಕೊಡ್ಬೇಕಾ? ಚಾಂಡಿ ಅವರಿದ್ದಾಗ ಕೇರಳ ಹೆಂಗಿತ್ತು, ಇವತ್ತು ಹೆಂಗಿದೆ, ಈ ವ್ಯತ್ಯಾಸ ನೋಡ್ಬೇಕು ನೀವು. ಉಮನ್ ಚಾಂಡಿ ಅವರಿದ್ದಾಗ ಕೇರಳ ಪರಿಸ್ಥಿತಿ ಹೆಂಗಿತ್ತು, ಆರ್ಥಿಕವಾಗಿ ಸಾಮಾಜಿಕವಾಗಿ, ಇವತ್ತು ಹೆಂಗಿದೆ ಅಂತಕ್ಕಂಥದ್ದನ್ನು ನೋಡುದು. KSRTC ಬಸ್ನಲ್ಲಿ ಫ್ರೀಯಾಗಿ ನಿಮ್ಮೇಲೆ ಇನ್ಮೇಲೆ ಈ ಚುನಾವಣೆ ಆದ್ಮೇಲೆ ನೀವು ಯಾರು ಕೂಡ ದುಡ್ಡು ಕೊಡಬೇಕಾಗಿಲ್ಲ. ಹೆಣ್ಮಕ್ಳು ಯಾರು ದುಡ್ಡು ಕೊಡಬೇಕಾಗಿಲ್ಲ. ಅದು ಕಳೆದ 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ನಿಮಗೆ ಬಸ್ಸು ಕೊಡ್ತಕ್ಕಂಥ ದುಡ್ಡಿದೆಯಲ್ಲ, ಟಿಕೆಟ್ ತಗೋಬೇಕಲ್ಲ, ಆ ದುಡ್ಡು ಉಳಿತಾಯ ಆಗತ್ತೆ. ಮನೆ ಯಜಮಾನಿಗೆ 2,000 ರೂಪಾಯಿ. ಮನೆ ಯಜಮಾನಿಗೆ 1,26,00,000 ಮಹಿಳೆಯರಿಗೆ, 1,26,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ. ಇದು ಬಿಜೆಪಿಯವರು ಕೊಡ್ತಾ ಇದ್ದಾರ? ಬಿಜೆಪಿಯವ್ರಿಗೆ ಇಂಥವೆಲ್ಲ ಮಾಡಿ ಗೊತ್ತೇ ಇಲ್ಲ. ಜನಸಂಖ್ಯೆ ಇರ್ತಕ್ಕಂಥದ್ದು 7 ಕೋಟಿ, ಸುಮಾರು 7 ಕೋಟಿ. ಅದರಲ್ಲಿ ಮಹಿಳೆಯರಿರ್ತಕ್ಕಂಥದ್ದು 3.5 ಕೋಟಿ. 3.5 ಕೋಟಿ ಮಹಿಳೆಯರು ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡಬಹುದು. ಇಲ್ಲಿನೂ ಕೂಡ ಕೇರಳದಲ್ಲಿ ಇಂದಿರಾ ಗ್ಯಾರಂಟಿ ಅಲ್ಲ, ಇಂದಿರಾ ಗ್ಯಾರಂಟಿ, 5 ಗ್ಯಾರಂಟಿ, ಇಂದಿರಾ ಗ್ಯಾರಂಟಿಗಳು. ಅದರಲ್ಲಿ ಶಕ್ತಿ ಯೋಜನೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ಶಕ್ತಿ ಯೋಜನೆ, ನಿಮ್ಮಲ್ಲಿ ಏನಂತ ಕರೀತೀರಿ, ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ತಕ್ಕಂಥದ್ದು. KSRTC ಬಸ್ನಲ್ಲಿ ಫ್ರೀಯಾಗಿ ನಿಮ್ಮೇಲೆ ಇನ್ಮೇಲೆ ಈ ಚುನಾವಣೆ ಆದ್ಮೇಲೆ ನೀವು ಯಾರು ಕೂಡ ದುಡ್ಡು ಕೊಡಬೇಕಾಗಿಲ್ಲ. ಹೆಣ್ಮಕ್ಳು ಯಾರು ದುಡ್ಡು ಕೊಡಬೇಕಾಗಿಲ್ಲ. ಅದು ಕಳೆದ 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ನಿಮಗೆ ಬಸ್ಸು ಕೊಡ್ತಕ್ಕಂಥ ದುಡ್ಡಿದೆಯಲ್ಲ, ಟಿಕೆಟ್ ತಗೋಬೇಕಲ್ಲ, ಆ ದುಡ್ಡು ಉಳಿತಾಯ ಆಗತ್ತೆ. ಅದು ಬೇರೆ ಬಾಬುಗಳಿಗೆ ಖರ್ಚು ಮಾಡೋಕ್ಕಾಗಲ್ವಾ? ಮತ್ತೆ ಇದು ಒಳ್ಳೆ ಕಾರ್ಯಕ್ರಮ ಅಲ್ವಾ? ಎಕನಾಮಿಕ್ಸ್ ನಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಒಂದು ಥಿಯರಿ ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಅಂತಂದ್ರೆ ಸಾಮಾಜಿಕವಾಗಿ ಹಣವನ್ನು ಹೂಡಿಕೆ ಮಾಡೋದು, ಸಾಮಾಜಿಕವಾಗಿ ಹಣವನ್ನು ಹೂಡಿಕೆ ಮಾಡೋದು. ಇದು ವೇಸ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಸ್ ಚಾರ್ಜ್ ಕೊಡ್ತಿದ್ರಲ್ಲ, ಆ ದುಡ್ಡು ಉಳಿತಾಯ ಆಗುತ್ತೆ. ಕೆಲಸಗಳಿಗೆ ಹೋಗ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಪ್ರವಾಸಿ ಕೇಂದ್ರಗಳಿಗೆ ಹೋಗ್ಬೋದು, ನಿಮ್ಮ ತವರು ಮನೆಗಳಿಗೆ ಹೋಗ್ಬೋದು. ನೀವು ನಿಮ್ಮ ಈ ದುಡ್ಡು ಉಳಿತಾಯ ಪೂರ ಆಗಿ ನಿಮ್ಮ ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ತದೆ.
ಆಗುತ್ತಾ ಇಲ್ಲ? ಮತ್ತೆ ಯಾರಿಗೂ ಓಟ್ ಹಾಕ್ತೀರಿ? ಅಶ್ರಫ್ಗೆ ಓಟ್ ಹಾಕ್ಬೇಕಲ್ಲ, ಅಲ್ವೇನ್ರಿ? ಅದು ಗೊತ್ತು ನನಗೆ. ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ತಿಂಗಳಿಗೆ 1,000 ರೂಪಾಯಿ. ನಮ್ಮಲ್ಲಿ ಮನೆ ಯಜಮಾನಿಗೆ 2,000 ರೂಪಾಯಿ. ಮನೆ ಯಜಮಾನಿಗೆ 1,26,00,000 ಮಹಿಳೆಯರಿಗೆ, 1,26,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ. ಇದು ಬಿಜೆಪಿಯವರು ಕೊಡ್ತಾ ಇದ್ದಾರ? ಬಿಜೆಪಿಯವ್ರಿಗೆ ಇಂಥವೆಲ್ಲ ಮಾಡಿ ಗೊತ್ತೇ ಇಲ್ಲ. ಯಾಕಂತಂದ್ರೆ ಜನಪರವಾದಂಥ ಕಾರ್ಯಕ್ರಮಗಳು, ಬಡವರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಅವರು ಮಾಡಿಲ್ಲ. ಅದು ಕೆಲವು ಕಡೆ ಕಾಪಿ ಮಾಡಿಬಿಟ್ರು. ಯಾವ ವಿರೋಧ ಮಾಡ್ತಿದ್ದವರು ಕೆಲವು ಕಡೆ ಕಾಪಿ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿಬಿಟ್ರು, ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಈ ಸಾರಿ. ಕರ್ನಾಟಕ ಒಂದೇ ರಾಜ್ಯ, ನುಡಿದಂತೆ ನಡೆದಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ಹಾಗೇನೆ ಕೇರಳ ರಾಜ್ಯದಲ್ಲೂ ಕೂಡ ನುಡಿದಂತೆ ನಡೀತದೆ. UDF ನಡೀತದಲ್ವಾ? ನಿಮ್ಗೆಲ್ಲ ನಂಬಿಕೆ ಇದೆಯಲ್ವಾ? ವಿಶ್ವಾಸ ಇದೆಯಲ್ವಾ? ನಿಮ್ಗೆ ನಂಬಿಕೆ ವಿಶ್ವಾಸ ಇದ್ರೆ ದಯಮಾಡಿ UDF ಕ್ಯಾಂಡಿಡೇಟ್ ಆದಂತ ಅಶ್ರಫ್ ಅವರಿಗೆ ಕೊಡಬೇಕು. ಆಮೇಲೆ ಇನ್ನೊಂದು ಗ್ಯಾರಂಟಿ ಯೋಜನೆ ನಾವು ಮಾಡಿದ್ದು ಯಾವುದಪ್ಪ ಅಂದ್ರೆ ಗೃಹ ಜ್ಯೋತಿ ಅಂದ್ರೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರಾದ್ರೂ ಕರೆಂಟ್ ಬಿಲ್ ಕಟ್ತಾರ? ನೀವ್ಯಾರು ಇಲ್ಲಿ ಗೊತ್ತಿಲ್ಲ ನನಗೆ, ಮಾಡಿಲ್ಲ. ಫ್ರೀ ಕರೆಂಟ್ ಯಾರು ಬಡವರು ಯಾರು ಕೂಡ 100% ಯಾರು ಕರೆಂಟ್ ಬಿಲ್ ಅನ್ನ ಕಟ್ಟಾಗಿಲ್ಲ. ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ. UDF ಬಡವರ ಪರವಾಗಿರ್ತಕ್ಕಂಥ ಅಲಯನ್ಸ್. ನೀವು 10 ವರ್ಷ LDF ಕೆಲಸ ಮಾಡಿದೆ, 10 ವರ್ಷಗಳ ಕಾಲ. ಇವತ್ತು ಕೇರಳದಲ್ಲಿ ಏನಾಗಿದೆ, ಆಮೇಲೆ ಬರ್ತೀನಿ ನಾನು ಇದಕ್ಕೆ. ಆಮೇಲೆ ಇನ್ನೊಂದು ಗ್ಯಾರಂಟಿ ಯೋಜನೆ ನಾವು ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ. ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ 2014ಕ್ಕಿಂತ ಹಿಂದೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಜಾರಿಗೆ ತಗೊಬಂದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ಪ್ರತಿ ಒಂದು ಕುಟುಂಬಕ್ಕೆ 5 kg ಅಕ್ಕಿ ಕೊಡ್ತೀವಿ, ಆದ್ರೆ ಕಡಿಮೆ ದುಡ್ಡಿನಲ್ಲಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್. ಅದನ್ನ ನರೇಂದ್ರ ಮೋದಿ ಅವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಯಾರು ವಿರೋಧ ಮಾಡಿದ್ರು ಹೋಗ್ತೀರಾ? ನರೇಂದ್ರ ಮೋದಿ ಅವರು ದುರುಪಯೋಗ ಮಾಡ್ಕೊತಾರೆ ಅನ್ನಭಾಗ್ಯ. ನಾನು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. 5 kg ಅಕ್ಕಿಯನ್ನು 1 ರೂಪಾಯಿ ಕೊಡ್ತಾ ಇದ್ದೆ ಪ್ರಾರಂಭದಲ್ಲಿ. ಆಮೇಲೆ ಪುಕ್ಕಟೆಯಾಗಿ ಕೊಡಕ್ ಶುರು ಮಾಡಿದೆ. 5 kg ಅಕ್ಕಿಯನ್ನು ಪುಕ್ಕಟೆಯನ್ನು ಕೊಡಕ್ ಶುರು ಮಾಡಿದೆ. ಆಮೇಲೆ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಕ್ ಶುರು ಮಾಡಿದೆ. ಈ ಬಿಜೆಪಿಯವರು ಬಂದು 7 kg ಇಂದ 5 kg ಮಾಡಿದ್ರು. ಆಮೇಲೆ
ನಾನು 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದಾಗ ಇನ್ನ 5 kg ಕೊಡ್ತೀನಿ ಅಂತ ಹೇಳಿದೆ. 5 kg ಜೊತೆಗೆ ಇನ್ನ 5 kg ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಅಕ್ಕಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಲಿಲ್ಲ. ಕೇಂದ್ರ ಸರ್ಕಾರ ಒಪ್ಪಲಿಲ್ಲ, ಅಕ್ಕಿ ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಅಕ್ಕಿ ಗೋಡೌನ್ನಲ್ಲಿ ಇದ್ರೂ ಕೂಡ ಅಕ್ಕಿ ಕೊಡ್ಲಿಲ್ಲ ನನಗೆ. ಅದಕ್ಕೋಸ್ಕರ 5 kg ಅಕ್ಕಿಗೆ ಎಷ್ಟು ದುಡ್ಡಾಗ್ತದೆ ಅಷ್ಟು ದುಡ್ಡನ್ನ ನೇರವಾಗಿ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು. ಬಿಜೆಪಿಯವರು ಅನೇಕ ಸಾರಿ ಹೇಳಿದ್ದಾರೆ, ಅಕ್ಕಿ ಕೊಡೋದ್ರಲ್ಲಿ ಭ್ರಷ್ಟಾಚಾರ ನಡೀತದೆ. ಹೆಂಗೆ ಭ್ರಷ್ಟಾಚಾರ ನಡೀತದೆ? ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿದ್ರೆ ಭ್ರಷ್ಟಾಚಾರ ನಡೀತದ? ಮಧ್ಯವರ್ತಿಗಳ ಅವಳಿನೇ ಇಲ್ಲ. ದುಡ್ಡು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರ ಅಕೌಂಟ್ಗೆ ನೇರವಾಗಿ ಹೊರಟೋಗುತ್ತೆ. ಆದ್ರಿಂದ ಮಧ್ಯವರ್ತಿಗಳಿರ್ತಕ್ಕಂಥದ್ದು ಇಲ್ಲ, ಲಂಚ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಯುವ ನೀತಿ ಅಂತೇಳಿ ಇನ್ನೊಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ದ ನಾವು. ಇನ್ನೊಂದು ಗ್ಯಾರಂಟಿ ಯೋಜನೆ ಏನಪ್ಪಾ ಅಂತಂದ್ರೆ, ಯುವ ನಿಧಿ ಗ್ಯಾರಂಟಿ ಯೋಜನೆ ಏನಪ್ಪಾ ಅಂತಂದ್ರೆ, ಪದವೀಧರರಿಗೆ ಅವರು BA ಓದಿರ್ಬೋದು, MA ಓದಿರ್ಬೋದು, BSc ಓದಿರ್ಬೋದು, MSc ಓದಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಯಾವುದೇ ಪದವಿ ಅವರಿಗೆ ನಿರುದ್ಯೋಗಿ ಯುವಕರಿಗೆ ಯಾರ್ಯಾರು ರಿಜಿಸ್ಟರ್ ಮಾಡಿಸ್ಕೊತಾರೆ ಅವ್ರಿಗೆಲ್ರಿಗೂ ಕೂಡ ತಿಂಗಳಿಗೆ 3,000 ರೂಪಾಯಿ, ತಿಂಗಳಿಗೆ 3,000 ರೂಪಾಯಿ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ, ಡಿಪ್ಲೊಮಾ ಮಾಡಿ ಕೆಲಸ ಸಿಕ್ಕದೆ ಹೋದ್ರೆ ಅವರಿಗೆ 1,500 ರೂಪಾಯಿ. ಕೇರಳದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆಯಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಿಮಗೆ ನಿರುದ್ಯೋಗ ಕಂಪೇರ್ ಮಾಡಿದ್ರೆ ಕೇರಳಕ್ಕೂ ಕರ್ನಾಟಕಕ್ಕೂ ಕೂಡ ನಿರುದ್ಯೋಗದ ಸಮಸ್ಯೆ ಎಲ್ಲ ಕಡೆ ದೇಶದಲ್ಲಿ ಎಲ್ಲ ಇದೆ ನಿರುದ್ಯೋಗ. ಆದರೆ ಕರ್ನಾಟಕದಲ್ಲಿ 2.5%, ಕೇರಳದಲ್ಲಿ ಎಷ್ಟಿದೆ ಗೊತ್ತಾ ನಿಮಗೆ? 8%. 8%. ಕೇರಳದಲ್ಲಿ 8%, ಕರ್ನಾಟಕದಲ್ಲಿ 2.5%. ನಿರುದ್ಯೋಗ ಜಾಸ್ತಿ ಆಗಿದೆಯಲ್ವಾ? ಮತ್ತೆ ಪಿಣರಾಯಿ ವಿಜಯನ್ ಏನ್ ಮಾಡ್ತಾ ಇದ್ದಾನೋ? ಅದಕ್ಕೆ ಓದಂತ ಯುವತಿಯರೆಲ್ಲ ವಿದೇಶಗಳಿಗೆ ಹೊರಟೋಗ್ತಾ ಇದ್ದಾರೆ. ನಿರುದ್ಯೋಗದ ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಇದೆ. ಹಣದುಬ್ಬರನೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಣದುಬ್ಬರನೂ ಕೂಡ ಕೇರಳದಲ್ಲಿ ಜಾಸ್ತಿ ಆಗ್ತಾ ಇದೆ. 8.05 ಹಣದುಬ್ಬರ ಕೇರಳದಲ್ಲಿ 8.05. ಕರ್ನಾಟಕದಲ್ಲಿ 4% ಒಳಗಡೆ ಹಣದುಬ್ಬರ. ಇಲ್ಲಿ ಜಾಸ್ತಿ ಆಗಿದೆ, ಡಬಲ್ ಆಗಿದೆ. ಯಾಕೆ ಡಬಲ್ಗಿಂತ ಜಾಸ್ತಿ ಆಗಿದೆ? ಮತ್ತೆ ಪಿಣರಾಯಿ ವಿಜಯನ್ಗೆ ವೋಟ್ ಕೊಡ್ಬೇಕಾ? ಮತ್ತೆ ಅವ್ರ ಪಾರ್ಟಿಗೆ ವೋಟ್ ಕೊಡ್ಬೇಕಾ? LDF ಅಲ್ಲ, LDF ವೋಟ್ ಕೊಡ್ಬೇಕಾ? ಚಾಂಡಿ ಅವರಿದ್ದಾಗ ಕೇರಳ ಹೆಂಗಿತ್ತು, ಇವತ್ತು ಹೆಂಗಿದೆ, ಈ ವ್ಯತ್ಯಾಸ ನೋಡ್ಬೇಕು ನೀವು. ಉಮಂಗ್ ಚಾಂಡಿ ಅವರಿದ್ದಾಗ ಕೇರಳ ಪರಿಸ್ಥಿತಿ ಹೆಂಗಿತ್ತು, ಆರ್ಥಿಕವಾಗಿ ಸಾಮಾಜಿಕವಾಗಿ, ಇವತ್ತು ಹೆಂಗಿದೆ ಅಂತಕ್ಕಂಥದ್ದನ್ನು ನೋಡಬೇಕು. ಅದರಿಂದ ಆರ್ಥಿಕವಾಗಿ ಬೆಳೀಲೇ ಇಲ್ಲ. ಇವತ್ತು ಕೇರಳ ಸಾಲಗಾರ ರಾಜ್ಯವಾಗಿದೆ.
ಸಾಲಗಾರ ರಾಜ್ಯವಾಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಇದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಇದೆಷ್ಟಿದೆ ಗೊತ್ತಾ? ಕೇರಳದಲ್ಲಿ 3.5%. ಎಷ್ಟು? 3.5%. ಆಮೇಲೆ ಸಾಲ ಜಿಡಿಪಿಯ ಒಟ್ಟು ಜಿಡಿಪಿಯ 25% ಒಳಗಡೆ ಇರಬೇಕು. ಇಲ್ಲಿ ಎಷ್ಟು ಪರ್ಸೆಂಟ್ ಇದೆ? 35% ಇದೆ. ಅಂದ್ರೆ ರಾಜ್ಯ ದಿವಾಳಿ ಹತ್ರ ಹೊರಟುಬಿಟ್ಟಿದೆ, ಆರ್ಥಿಕವಾಗಿ ದಿವಾಳಿ ಹತ್ರ ಹೋಗ್ತಾ ಇದೆ. ಅದರಿಂದ ನೀವು ಮತ್ತೆ LDF ಅಧಿಕಾರಕ್ಕೆ ತಗೊಂಡ್ಬಂದ್ರೆ ಕರ್ನಾಟಕ, ಕೇರಳ ಇನ್ನಷ್ಟು ದಿವಾಳಿ ಆಗ್ತದೆ ಆರ್ಥಿಕವಾಗಿ.